ಈಗ ನಾವು ಊಬರ್ ಪಾರ್ಟ್ನರ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಅಂತ ತಿಳಿದುಕೊಳ್ಳೋಣ. ಊಬರ್ ಪಾರ್ಟ್ನರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ರಿಜಿಸ್ಟರ್ 2 ಬಟನ್ ಬರುತ್ತೆ, ಅದರಲ್ಲಿ ಸೈನ್ ಇನ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ಊಬರ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ನ ನೀವು ಅಪ್ಲಿಕೇಶನಲ್ಲಿ ಎಂಟರ್ ಮಾಡಬೇಕು. ಆ ಎಂಟರ್ ಮಾಡಿದ ನಂತರ ಸೈನ್ ಇನ್ ಬಟನ್ ಕಾಣಿಸುತ್ತೆ. ಸೈನ್ ಇನ್ ಬಟನ್ನ ಪ್ರೆಸ್ ಮಾಡಿ ಮೇನ್ ಪೇಜ್ಗೆ ಹೋಗ್ತೀರಾ. ಆ ಮೇನ್ ಪೇಜಲ್ಲಿ ನಿಮಗೆ ಗೋ ಆನ್ಲೈನ್ ಬಟನ್ ಕಾಣಿಸ್ತಿದೆ. ಆ ಗೋ ಆನ್ಲೈನ್ ಬಟನ್ನ ಪ್ರೆಸ್ ಮಾಡಿದರೆ ನೀವು ಆನ್ಲೈನ್ ಹೋಗ್ತೀರಾ. ಆಗ ನಿಮಗೆ ಡ್ಯೂಟಿ ಬರುತ್ತೆ. ಗೋ ಆನ್ಲೈನ್ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ಗೆ ಹೋಗಿ. ಆನ್ಲೈನ್ಗೆ ಹೋದ್ಮೇಲೆ ನಿಮಗೆ ಕಲರ್ ಏರಿಯಾ ಕಾಣಿಸ್ತಾ ಇದೆ. ಸೊ ಅದು ನಿಮಗೆ ಡಿಮ್ಯಾಂಡ್ ಏರಿಯಾ. ಆ ಏರಿಯಾಗೆ ಹೋದರೆ ನಿಮಗೆ ಬೇಗ ಡ್ಯೂಟಿ ಸಿಗುತ್ತೆ. ನಿಮಗೆ ಟ್ರಿಪ್ ಬಂದರೆ ಒಂದು ರೌಂಡ್ ಆಪ್ಷನ್ ಬರುತ್ತೆ. ಇದು ನಿಮಗೆ 15 ಸೆಕೆಂಡ್ವರೆಗೂ ಬ್ಲಿಂಕ್ ಆಗ್ತಿರುತ್ತೆ. ನಿಮಗೆ ಸಣ್ಣ ಬೀಪ್ ಸೌಂಡ್ ಕೂಡ ಬರುತ್ತೆ. ಇದನ್ನು 15 ಸೆಕೆಂಡ್ ಒಳಗಡೆ ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ಹೋಗುತ್ತೆ. ಆದ್ದರಿಂದ ನೀವು 15 ಸೆಕೆಂಡ್ ಒಳಗಡೆ ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ನೀವು ಟ್ರಿಪ್ನ ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಅರ್ಥ. ಆ ಟ್ರಿಪ್ನ ಅಕ್ಸೆಪ್ಟ್ ಮಾಡಾದ್ಮೇಲೆ ಕಸ್ಟಮರ್ ಡೀಟೇಲ್ಸ್ ಬರುತ್ತೆ. ಅವರಿರೋ ಅಡ್ರೆಸ್ ಗೊತ್ತಿಲ್ಲ ಅಂದರೆ ನ್ಯಾವಿಗೇಷನ್ ಮೇಲೆ ನಿಮಗೆ ಕ್ಲಿಪ್ ಬಾರ್ ಕಾಣಿಸ್ತಾ ಇದೆ. ಆ ಕ್ಲಿಪ್ ಬಾರ್ ನಿಮಗೆ ಅವರ ಮೊಬೈಲ್ ನಂಬರ್ನ ತೋರಿಸುತ್ತೆ. ಆ ಕ್ಲಿಪ್ ಬಾರ್ ಮೇಲೆ ಪ್ರೆಸ್ ಮಾಡಿ ಕಾಂಟ್ಯಾಕ್ಟ್ ಬಟನ್ ಇದೆ. ಆ ಕಾಂಟ್ಯಾಕ್ಟ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಮೊಬೈಲ್ ನಂಬರ್ ಬರುತ್ತೆ. ಆ ಮೊಬೈಲ್ ನಂಬರಿಂದ ನೀವು ಅವ್ರಿಗೆ ಕಾಲ್ ಮಾಡಿ ಅವರಿರೋ ಅಡ್ರೆಸ್ ತಿಳಿದುಕೊಳ್ಳಿ. ಸಪೋಸ್ ನೀವು ಈ ಟ್ರಿಪ್ಪು ನಿಮಗೆ ಅವಶ್ಯಕತೆ ಇಲ್ಲ, ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಾಂಟ್ಯಾಕ್ಟ್ ಪಕ್ಕನೇ ನಿಮಗೆ ಕ್ಯಾನ್ಸಲ್ ಬಟನ್ ಇದೆ. ಆ ಕ್ಯಾನ್ಸಲ್ ಬಟನ್ ನೀವು ಕೊಟ್ಟರೆ ಕೆಲವು ಆಪ್ಷನ್ ಬರುತ್ತೆ. ಸೊ ಆಪ್ಷನ್ನ ನೀವು ಯಾವ ಕಾರಣಕ್ಕೆ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ನೀವು ಊಬರ್ಗೆ ತಿಳಿಸ್ಬೇಕು. ಆ ಆಪ್ಷನ್ನ ಪ್ರೆಸ್ ಮಾಡಿದ ನಂತರ ನಿಮಗೆ ಮತ್ತೆ ಆನ್ಲೈನ್ ಬಟನ್ ಮೇನ್ ಪೇಜ್ಗೆ ಹೋಗುತ್ತೆ. ಇಲ್ಲ ಕಸ್ಟಮರ್ ಬಂದರು, ಅವ್ರನ್ನ ನೀವು ಪಿಕ್ ಮಾಡಬೇಕು ಅಂದ್ಕೊಂಡ್ರೆ ಡೈರೆಕ್ಟು ಪೇಜಿಗೆ ಹೋಗಿ. ಆ ಪೇಜಿಗೆ ಹೋದ್ಮೇಲೆ ನಿಮಗೆ ಪಿಕಪ್ ಆಪ್ಷನ್ ಇದೆ. ಆ ಪಿಕಪ್ ಆಪ್ಷನ್ನು ಕಸ್ಟಮರು ನಿಮ್ಮ ಗಾಡಿ ಒಳಗಡೆ ಬಂದು ಕೂತ್ಕೊಂಡ ತರುవాత ನೀವು ಅವ್ರಿಗೆ ಹೇಳಿ ಟ್ರಿಪ್ನ ಸ್ಟಾರ್ಟ್ ಮಾಡಬೇಕು. ಸರ್, ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಇದನ್ನು ಸ್ಕ್ರೋಲ್ ಮಾಡಿದ ತಕ್ಷಣ ನೀವು ಅವರು ಹೇಳಿದ ಪ್ಲೇಸ್ಗೆ ಹೋಗಿ. ಒಂದು ವೇಳೆ ಅವ್ರು ಹೇಳಿದ ಅಡ್ರೆಸ್ ನಿಮಗೆ ಗೊತ್ತಿಲ್ಲ ಅಂದರೆ ಡ್ರಾಪಪ್ ಲೊಕೇಶನಲ್ಲಿ ಎಂಟ್ರಿ ಮಾಡಿ ನ್ಯಾವಿಗೇಷನ್ ತೋರಿಸುತ್ತೆ. ಇಲ್ಲ ಅಂದರೆ ಕಸ್ಟಮರ್ಗೆ ಹೇಳಿ, ಸರ್ ಡ್ರಾಪಪ್ ಲೊಕೇಶನ್ನ ಹಾಕಿ, ನನಗೆ ನೀವು ಹೇಳಿದ ಅಡ್ರೆಸ್ ಗೊತ್ತಿಲ್ಲ ಅಂತ. ಸೊ ಅವರೇ ಅವ್ರ ಮೊಬೈಲಲ್ಲಿ ಡ್ರಾಪಪ್ ಲೊಕೇಶನ್ನ ಎಂಟ್ರಿ ಮಾಡಿ ನಿಮಗೆ ಕೊಡ್ತಾರೆ. ಅದಾದ ನಂತರ ಅವ್ರ ಪ್ಲೇಸ್ಗೆ ಹೋದ್ಮೇಲೆ ನೀವು ಟ್ರಿಪ್ನ ಕಂಪ್ಲೀಟ್ ಮಾಡಬೇಕು. ಆ ಟ್ರಿಪ್ ಕಂಪ್ಲೀಟ್ ಮಾಡೋದು ಹೇಗೆ ಅಂದರೆ ಕೆಳಗಡೆ ಡ್ರಾಪಪ್ ಆಪ್ಷನ್ ರೆಡ್ ಕಲರಲ್ಲಿದೆ, ಅದ್ರ ಮೇಲೆ ಪ್ರೆಸ್ ಮಾಡಿದ ಮೇಲೆ ನಿಮಗೆ 2 ಆಪ್ಷನ್ ಬರುತ್ತೆ. ಕಲೆಕ್ಟ್ ಕ್ಯಾಶು, ಕಂಪ್ಲೀಟ್ ಟ್ರಿಪ್ಪು. ಕಲೆಕ್ಟ್ ಕ್ಯಾಶ್ ಅಂತ ತೋರಿಸ್ತಾ ಇದೆ. ಇದು ನಿಮಗೆ ಕ್ಯಾಶ್ ಟ್ರಿಪ್, ಅಂದರೆ ನೀವು ಅಮೌಂಟ್ನ ಕಾರಲ್ಲೇ ತೆಗೆದುಕೊಳ್ಬೇಕು. ಕಲೆಕ್ಟ್ ಕ್ಯಾಶ್ ಅಂತ ಬರಲಿಲ್ಲ, ರೆಡ್ ಮಾರ್ಕಲ್ಲಿ ಕಂಪ್ಲೀಟ್ ಟ್ರಿಪ್ ಕೆಳಗಡೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಟ್ರಿಪ್. ಅದು ನಿಮಗೆ ಹೈಲೈಟಲ್ಲಿ ರೆಡ್ ಮಾರ್ಕ್లో ಬಂದರೆ ಅದು ನಿಮಗೆ ಆನ್ಲೈನ್ ಪೇಮೆಂಟ್. ಅದು ನಿಮ್ಮ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ. ಅದು ನಿಮಗೆ ವೀಕ್ಲಿ ಪೇಮೆಂಟಲ್ಲಿ ನೀವು ಅದನ್ನು ಪಡೆದುಕೊಳ್ತೀರ. ಅದನ್ನು ಕನ್ಫರ್ಮ್ ಮಾಡಿದ తర్వాత ನಿಮಗೆ ಅಮೌಂಟ್ ಎಷ್ಟಾಗಿದೆ ಅಂತ ತೋರಿಸುತ್ತೆ. ಅಮೌಂಟ್ನ ನೋಡಿ ಅವರಿಂದ ಕಲೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಆನ್ಲೈನ್ ಪೇಮೆಂಟ್ ಆದರೆ ಅವರನ್ನು ಬಿಡಿ. ಸೊ ಡನ್ ಅಂತ ಕೊಡಿ. ಕಂಪ್ಲೀಟ್ ಟ್ರಿಪ್ ಆಪ್ಷನ್ ಬರುತ್ತೆ. ಕಂಪ್ಲೀಟ್ ಟ್ರಿಪ್ ಕೊಡಿ. ಅವರಿಗೆ ಎಷ್ಟು ಸ್ಟಾರ್ ರೇಟಿಂಗ್ ಕೊಡ್ತೀರಾ ಅವರ ಬಿಹೇವಿಯರ್ ಮೇಲೆ. ಸೊ ಅವರಿಗೆ ರೇಟಿಂಗ್ ಕೊಡಿ. ರೇಟಿಂಗ್ ಕೊಟ್ಟು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಾದಮೇಲೆ ನಿಮಗೆ ಮತ್ತೆ ಆನ್ಲೈನಿಗೆ ಬರ್ತೀರಾ. ಮತ್ತೆ ನಿಮಗೆ ಟ್ರಿಪ್ ಅಂದರೆ ಸೇಮ್ ರೌಂಡ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡ್ತೀರಾ. ಮತ್ತೆ ಡ್ಯೂಟಿ ಆನ್ ಮಾಡ್ತೀರಾ, ಅವರಿಗೆ ಕಾಲ್ ಮಾಡ್ತೀರಾ, ಇಲ್ಲ ನ್ಯಾವಿಗೇಷನ್ ನೋಡ್ಕೊಂಡು ಹೋಗ್ತೀರಾ. ಮತ್ತೆ ಅವರನ್ನು ಡ್ರಾಪ್ ಮಾಡ್ತೀರಾ. ಸೇಮ್ ಆ್ಯಸ್ ಇಟ್ ಈಸ್
ಫಸ್ಟ್ ಏನು ಮಾಡಿದ್ರೋ ಅದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ಈಗ ನಾನು ಆಫ್ಲೈನ್ ಹೋಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಫ್ಲೈನ್ ಬಟನ್ ಇದೆ ಮೇಲೆ, ಆ ಆಫ್ಲೈನ್ ಬಟನ್ ಕೊಡಿ, ಪ್ರೆಸ್ ಮಾಡಿ ನೀವು ಆಫ್ಲೈನ್ ಹೋದ್ರಿ. ಆಗ ನಿಮಗೆ ಯಾವುದೇ ಟ್ರಿಪ್ಪು ಬರೋದಿಲ್ಲ. ನೀವು ನಿಮ್ಮ ಮನೆಗೆ ಅಥವಾ ನಿಮ್ಮ ಕಾರ್ಯವನ್ನು ಮುಂದುವರಿಸ್ಬೋದು. ನೀವು ಆಫ್ಲೈನಲ್ಲಿದ್ದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆನ್ಲೈನಲ್ಲಿದ್ದರೆ ಪ್ರತಿ ಟ್ರಿಪ್ನೇ ಅಕ್ಸೆಪ್ಟ್ ಮಾಡಬೇಕು ಮತ್ತು ಕಂಪ್ಲೀಟ್ ಮಾಡಬೇಕು. ನಿಮಗೆ ಟ್ರಿಪ್ಪು ಬೇಡ ಅನ್ನೋ ಸಂದರ್ಭದಲ್ಲಿ ಆಫ್ಲೈನ್ಗೆ ಹೋಗಿ, ಅದು ನಿಮಗೆ ತುಂಬ ಒಳ್ಳೆಯದು. ಈಗ ನಿಮಗೆ ಅರ್ನಿಂಗ್ಸ್ ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಕೆಳಗಡೆ ಹೋಮ್ ಪಕ್ಕ ಅರ್ನಿಂಗ್ಸ್ ಬಟನ್ ಇದೆ. ಅರ್ನಿಂಗ್ಸ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಈ ವೀಕು ನೆಕ್ಸ್ಟ್ ವೀಕು ಎಷ್ಟು ಮಾಡಿದ್ರಿ ಮತ್ತು ಇವತ್ತು ಎಷ್ಟು ಮಾಡಿದ್ದೀರಾ ಎಲ್ಲ ಡೀಟೇಲ್ಸು ಅರ್ನಿಂಗ್ಸಲ್ಲಿರುತ್ತೆ. ಸೊ ನೀವೀಗ ಟ್ರಿಪ್ ಹಿಸ್ಟ್ರಿ ನೋಡ್ತಾ ಇದ್ದೀರಾ, ಪೇ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ. ಟ್ರಿಪ್ ಹಿಸ್ಟ್ರಿ ಒಳಗಡೆ ನಿಮಗೆ ಈ ದಿನ ಎಷ್ಟು ಟ್ರಿಪ್ ಮಾಡಿದ್ದೀರಾ, ಆ ಟ್ರಿಪ್ಪಲ್ಲಿ ಎಷ್ಟು ದುಡ್ಡು ಬಂದಿದೆ, ಎಲ್ಲ ಡೀಟೇಲ್ಸ್ ಅದರೊಳಗಿರುತ್ತೆ. ನಿಮಗೆ ಈಗ ನೋಡಿ, ಇದು ಟ್ರಿಪ್ ಹಿಸ್ಟ್ರಿ. ನೀವು ಇವತ್ತು ಮಾಡಿರೋ ಒಂದು ಟ್ರಿಪ್ಪಿನ ಡೀಟೇಲ್ಸ್. ಅದರಲ್ಲಿ ಊಬರ್ ಫೇರ್ ಎಷ್ಟು, ಊಬರ್ ಫೀಸ್ ಎಷ್ಟು, ಡಿಸ್ಟೆನ್ಸ್ ಎಷ್ಟು, ಮಿನಿಟ್ ಎಷ್ಟು, ಎಲ್ಲ ಡೀಟೇಲ್ಸಲ್ಲಿರುತ್ತೆ. ನೀವು ನೋಡಿ ಅವರಿಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನೀವು ತಗೋಬೋದು. ಮತ್ತು ನಿಮಗೆ ಪೇ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇದೆ. ಆ ಪೇ ಸ್ಟೇಟ್ಮೆಂಟ್ ಆಪ್ಷನಲ್ಲಿ ನಿಮಗೆ ಈ ವೀಕು ಆಗಲಿ ಲಾಸ್ಟ್ ವೀಕ್ ಆಗಲಿ ನಿಮಗೆ ಎಷ್ಟು ದುಡ್ಡು ಬಂತು, ಹೇಗೆ ಬಂತು ಅನ್ನೋದನ್ನು ನೀವು ನೋಡ್ಬೋದು. ಈಗ ಈ ಒಂದು ವೀಕಲ್ಲಿ ನೀವು ಬುಧವಾರ ನಿಮಗೆ ಅಮೌಂಟ್ ಬಂದಿದೆ, ಎಷ್ಟು ಅಂತ ಅಮೌಂಟ್ ಬಂದಿದೆ. ಆ ಅಮೌಂಟಲ್ಲಿ ಎಷ್ಟು ಏಕೆ ಬಂತು ಅನ್ನೋ ಡೀಟೇಲ್ಸು ನಿಮಗೆ ಪೇ ಸ್ಟೇಟ್ಮೆಂಟಲ್ಲಿ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಎಷ್ಟಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಈಗ ನಿಮಗೆ ಒಂದು ಕಸ್ಟಮರ್ ಜೊತೆ ನಿಮಗೂ ಅವ್ರಿಗೂ ಒಂದು ಗಲಾಟೆ ಆಗಿದೆ, ಅವರ ಮೇಲೆ ನೀವು ಕಂಪ್ಲೇಂಟ್ ಮಾಡಬೇಕು. ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಟ್ರಿಪ್ ಹಿಸ್ಟ್ರಿ ಇದೆ. ಲಾಸ್ಟ್ ಕಸ್ಟಮರ್ ನಿಮಗೆ ತುಂಬ ಇರಿಟೇಟ್ ಮಾಡ್ದ, ಅವರಿಂದ ನಿಮಗೆ ಪ್ರಾಬ್ಲಮ್ ಆಯಿತು, ಅಥವಾ ಅಮೌಂಟಲ್ಲಿ ಏನೋ ಚೇಂಜಸ್ ಆಯಿತು, ನಿಮಗೊಂದು ತೋರಿಸ್ತು ಅವ್ರಿಗೊಂದು ತೋರಿಸ್ತು. ಆಗ ನೀವು ಕಸ್ಟಮರ್ಗೆ ಏನೂ ಮಾತಾಡೋಗಿಲ್ಲ. ನೀವು ಅದನ್ನು ನಿಮ್ಮ ಆ್ಯಪಲ್ಲಿ ಊಬರ್ಗೆ ಮೆಸೇಜ್ ಮಾಡಬೇಕು. ಅದು ಹೇಗೆ ಅಂದರೆ, ಟ್ರಿಪ್ ಹಿಸ್ಟ್ರಿ ಹೋಗಿ ಯಾವ ಟ್ರಿಪ್ಪು ಸೆಲೆಕ್ಟ್ ಮಾಡಿ, ಆ ಟ್ರಿಪ್ಪಲ್ಲಿ ನೀಡ್ ಟು ಹೆಲ್ಪ್ ಅಂತ ಆಪ್ಷನ್ ಇದೆ. ಆ ನೀಡ್ ಟು ಹೆಲ್ಪ್ ಆಪ್ಷನ್ನ ಪ್ರೆಸ್ ಮಾಡಿ, ಅಲ್ಲಿ ನಿಮಗೆ ಕೆಲವು ಆಪ್ಷನ್ ಬರುತ್ತೆ. ಐ ಪಿಕಪ್ ಎ ರಾಂಗ್ ರೈಡರ್, ಫೌಂಡ್ ಆ್ಯನ್ ಐಟಮ್, ಆ್ಯನ್ ಇಶ್ಯೂ ವಿತ್ ಅ ಫೇರ್, ಇಶ್ಯೂ ವಿತ್ ಅ ರೈಡರ್, ಹೀಗೆ ಆಪ್ಷನ್ ಇರುತ್ತೆ. ರಾಂಗ್ ರೈಡರ್ ಅಂದರೆ ಅದು ನೀವು ರಾಂಗ್ ರೈಡರ್ ಏನಾದ್ರು ಪಿಕ್ ಮಾಡಿದರೆ ಅವರು ಡ್ರಾಪ್ ಮಾಡಿಬಿಟ್ರಿ, ಈಗ ನಿಮಗೆ ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ವರದಿ ಮಾಡಿ. ಸಪೋಸ್ ಕಸ್ಟಮರು ನಿಮ್ಮ ಕಾರ್ನಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂಬಲ್ ಐಟಮ್ನ ಮರೆತು ಹೋದರು, ಅದ್ರ ಬಗ್ಗೆ ಊಬರ್ಗೆ ತಿಳಿಸ್ಕೊಡಿ. ಆ ಕಸ್ಟಮರ್ ನಿಮ್ಮ ಹತ್ರ ಬಂದು ಆ ವ್ಯಾಲ್ಯೂಬಲ್ ಐಟಮ್ನ ತೊಗೊಂಡೋಗ್ತಾರೆ. ಇಶ್ಯೂ ವಿತ್ ಅ ಫೇರ್ ಅಂದರೆ ನಿಮಗೆ ಒಂದು ಫೇರು, ಅವ್ರಿಗೆ ಒಂದು ಫೇರು, ಅಥವಾ ಏನೋ ಫೇರಲ್ಲಿ ಮಿಸ್ಟೇಕ್ ಆಗಿದೆ, ಹಾಗೆ ನಿಮಗೆ ಇಶ್ಯೂ ವಿತ್ ಅ ಫೇರ್ ಆಪ್ಷನ್ನ ಪ್ರೆಸ್ ಮಾಡಿ. ಇಶ್ಯೂ ವಿತ್ ಅ ರೈಡರ್ ನಿಮ್ಮ ಜೊತೆ ಜಗಳ ಮಾಡ್ದ, ಸರಿಯಾಗಿ ಬಿಹೇವ್ ಮಾಡಲಿಲ್ಲ, ಡ್ರಿಂಕ್ಸ್ ಮಾಡ್ದ, ಸಿಗರೇಟ್ ಮಾಡ್ದ, ಈ ಥರ ಏನಾರು ಮಾಡ್ದ ಅಂದರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಮತ್ತು ನಿಮ್ಮ ಕಾರಿನಲ್ಲಿ ಅವನು ವಾಮಿಟ್ ಮಾಡ್ದ, ಅದ್ರ ಬಗ್ಗೆ ನೀವು ಊಬರ್ಗೆ ತಿಳಿಸ್ತೀರೆ, 400 ರೂಪಾಯಿ ನಿಮಗೆ ಕ್ಲೀನಿಂಗ್ ಫೀಸ್ ಬರುತ್ತೆ. ಐ ಹ್ಯಾಡ್ ಎ ಇಶ್ಯೂ ವಿತ್ ಅ ರೈಡರ್ ಅಂತ ಆಪ್ಷನ್ ಕೊಡಿ. ಅದರಲ್ಲಿ ನಿಮಗೆ ಆ ಅಮೌಂಟ್ನ ಹೇಗೆ ರಿಕವರಿ ಮಾಡಬೇಕು ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ಗೆ ಹೋಗಿ ಅಲ್ಲಿ ಒಂದು ಫೋಟೋ ಕೇಳುತ್ತೆ. ಅವರು ಮಾಡಿರುವಂಥ ವಾಮಿಟ್ನ ಫೋಟೋ ತೆಗೆದು ಊಬರ್ ಆಫೀಸ್ಗೆ ಸೆಂಡ್ ಮಾಡಿ. ನಿಮ್ಮ ಅಕೌಂಟಿಗೆ 400 ರೂಪಾಯಿ ಕ್ರೆಡಿಟ್ ಆಗುತ್ತೆ. ನಿಮಗೆ ಈ ಟ್ರೈನಿಂಗ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸಾರಿ ವಿಡಿಯೋ ನೋಡಿ. ಇದರಲ್ಲಿರುವ ಪ್ರತಿಯೊಂದು ವಿಷಯನೂ ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.